ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 13ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನ ವೀಕ್ನೆಸ್ ಇನ್ನಷ್ಟು ಇಂಟೆನ್ಸಿಫೈ ಆಗಿದೆ. ಇವತ್ತು ನಿಫ್ಟಿಯಲ್ಲಿ 336 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 25,500 ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಏನಿತ್ತು ಆ ಒಂದು ಲೆವೆಲ್ನ ಕೆಳಗಡೆ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. 1.3% ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 1.25% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ ಆಲ್ಮೋಸ್ಟ್ 1% ಇವತ್ತು ಕರೆಕ್ಟ್ ಆಗಿದೆ. ಟ್ರೇಡ್ ಡೀಲ್ನ ರೀಸನ್ನಿಂದ ಮಾರ್ಕೆಟ್ನಲ್ಲಿ ಏನು ಪಾಸಿಟಿವ್ ಸೆಂಟಿಮೆಂಟ್ ಇತ್ತು ಆ ಒಂದು ಸೆಂಟಿಮೆಂಟ್ ಈಗ ಎಂಡ್ ಆಗ್ತಿರೋದು ಕಾಣಿಸ್ತಿದೆ. ಮತ್ತೆ ಮಾರ್ಕೆಟ್ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬರ್ತಿದೆ. IT ಇಂಡೆಕ್ಸ್ನಲ್ಲಿ ಬೆಳಗಿನ ಸೆಷನಲ್ಲಿ ಸಾಕಷ್ಟು ವೀಕ್ನೆಸ್ ಇತ್ತು. ಅದಾದಮೇಲೆ ಸ್ವಲ್ಪ ಮಟ್ಟಿಗೆ ಬೈಯಿಂಗ್ ಎಮರ್ಜ್ ಆಗಿದೆ. IT ಸ್ಟಾಕ್ಗಳು ಕೂಡ ಸ್ಲೋ ಆಗಿ ರಿಕವರ್ ಆಯಿತು. 2020ರ ಮಾರ್ಚ್ನಲ್ಲಿ ಕೋವಿಡ್ ಸಂದರ್ಭದಲ್ಲಿ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಈ ರೀತಿಯ ಒಂದು ಪ್ಯಾನಿಕ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಮತ್ತೆ ಈಗ AI ರೀಸನ್ನಿಂದ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಪ್ಯಾನಿಕ್ ಸೆಲ್ಲಿಂಗ್ ಬರ್ತಿದೆ. ಇದು ಫಂಡಮೆಂಟಲ್ ವೀಕ್ನೆಸ್ನಿಂದ ಬರ್ತಿರುವಂಥ ಸೆಲ್ಲಿಂಗ್ ಅಲ್ಲ. ಕೇವಲ ನ್ಯೂಸ್ನ ಬೇಸಿಸ್ ಮೇಲೆ ಈ ರೀತಿಯ ಒಂದು ಸೆಲ್ಲಿಂಗ್ ಬರ್ತಿದೆ. ಅನಲಿಸ್ಟ್ಗಳು ಕೂಡ ಕಾಷಿಯಸ್ ಆಗಿ ಇರಬೇಕು ಅಂತ ಹೇಳಿದ್ದಾರೆ. ಅಂದರೆ IT ಸ್ಟಾಕ್ಗಳು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇದ್ರೆ ಪ್ಯಾನಿಕ್ನಿಂದ ಲಾಸ್ ಅನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತೆ IT ಸ್ಟಾಕ್ಗಳು ರಿಕವರ್ ಆಗುತ್ತೆ. AI ಬರ್ತಿದೆ, ಇದರಿಂದ ರೆವೆನ್ಯೂ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಇರ್ಬೋದು. ಬಟ್ ಯಾವುದೇ ದೊಡ್ಡ ಕ್ಲೈಂಟ್ ಆಗಿದ್ರೂ ಕೂಡ ಸಡನ್ ಆಗಿ AI ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. AI ಬರ್ಬೋದು, ಬಟ್ ಪರ್ಫಾರ್ಮೆನ್ಸ್ ಯಾವ ರೀತಿಯಲ್ಲಿರುತ್ತೆ ಅದನ್ನು ಟೆಸ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಅವರು AI ಇಂಪ್ಲಿಮೆಂಟ್ ಮಾಡ್ಕೋತಾರೆ. ಅದಕ್ಕೆ 2 ರಿಂದ 3 ವರ್ಷದ ಸಮಯ ಆದರೂ ಬೇಕಾಗುತ್ತೆ. ಕಂಪ್ಲೀಟಾಗಿ ಲೆಗಸಿ ಅಪ್ಲಿಕೇಶನ್ಸ್ ಏನಿದೆ ಅದನ್ನು ಬಿಟ್ಟು AI ಕ್ಲೈಂಟ್ಗಳು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ಸ್ಗಳನ್ನು ತಗೋಬೇಕಾಗುತ್ತೆ. ಡಿಪ್ಗಳಲ್ಲಿ ಒಳ್ಳೊಳ್ಳೆ IT ಸೆಕ್ಟರ್ನ ಸ್ಟಾಕ್ಗಳನ್ನು ಆವ್ರೇಜ್ ಮಾಡ್ಕೋಬೋದಾಗುತ್ತೆ. ಅಥವಾ ಆವ್ರೇಜ್ ಮಾಡ್ಕೊಳ್ಳೋದಕ್ಕೆ ಅಮೌಂಟ್ ಇಲ್ಲ ಅಂದರೆ ಶೇರ್ಸ್ಗಳನ್ನು ಹೋಲ್ಡ್ ಮಾಡಿಕೊಂಡು ಮತ್ತೆ ಸ್ಟಾಕ್ ರಿಕವರ್ ಆಗೋದಕ್ಕೆ ವೆಯ್ಟ್ ಮಾಡ್ಬೋದಾಗುತ್ತೆ. ಬಟ್ ಲಾಸ್ನಲ್ಲಿ ಎಕ್ಸಿಟ್ ಆಗೋದಕ್ಕೆ ಹೋಗಬೇಡಿ. ಈ ಸ್ಟಾಕ್ಗಳು ಮತ್ತೆ ರಿಕವರ್ ಆಗುತ್ತೆ. IT ಸೆಕ್ಟರ್ನ ಎಲ್ಲ ಸ್ಟಾಕ್ಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಸ್ಟಾಕ್ಗಳೇ ಆಗಿರುತ್ತೆ. AI ಪ್ರಾಜೆಕ್ಟ್ಸ್ಗಳು ಕೂಡ ಈ ಕಂಪನಿಗಳಿಗೆ ಸಿಗ್ತಾ ಹೋಗುತ್ತೆ, ಮತ್ತೆ ರಿಕವರಿ ಬರುತ್ತೆ. ಸಿಲ್ವರ್ ಪ್ರೈಸಸ್ ಕೂಡ ಇವತ್ತು 10% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ETF ಕೂಡ ಸಾಕಷ್ಟು ಕರೆಕ್ಷನ್ಸ್ ನೋಡೋದಕ್ಕೆ ಸಿಕ್ತು. ಹಿಂದೂಸ್ತಾನ್ ಜಿಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 5% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಿಂದೂಸ್ತಾನ್ ಜಿಂಕ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ ರೀತಿಯಲ್ಲಿ ಸಿಲ್ವರ್ ಪ್ರೈಸಸ್ನ ಬೇಸಿಸ್ ಮೇಲೆ ಟ್ರೇಡ್ ಆಗ್ತದೆ. ಸಿಲ್ವರ್ ಪ್ರೈಸಸ್ ಇನ್ಕ್ರೀಸ್ ಆದಾಗ ಹಿಂದೂಸ್ತಾನ್ ಜಿಂಕ್ನ ಸ್ಟಾಕ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಸಿಲ್ವರ್ ಫಾಲ್ ಆದರೆ ಹಿಂದೂಸ್ತಾನ್ ಜಿಂಕ್ ಕೂಡ ಕರೆಕ್ಟ್ ಆಗ್ತದೆ. ಇವತ್ತಿನ ಸಿಲ್ವರ್ ಪ್ರೈಸ್ ಕರೆಕ್ಷನ್ಗೆ ರೀಸನ್ ರಷ್ಯಾ ಆಗಿರುತ್ತೆ. ರಷ್ಯಾ ಉಕ್ರೇನ್ನ ಮೇಲೆ ವಾರನ್ನು ಮಾಡಿದಾಗ ಟ್ರಂಪ್ ಅವರು ಕೆಲವೊಂದಿಷ್ಟು ಸ್ಯಾಂಕ್ಷನ್ಸ್ಗಳನ್ನು ಹಾಕಿದ್ರು. ನೀವು ಡಾಲರನ್ನು ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಖರ್ಚು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದರು. ಆಗ ರಷ್ಯಾ ಡಿಡಾಲರೈಸೇಷನನ್ನು ಸ್ಟಾರ್ಟ್ ಮಾಡಿಕೊಂಡು ಸಿಲ್ವರ್ ಗೋಲ್ಡ್ನಂಥ ಅಸೆಟ್ಗಳಲ್ಲಿ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು, ಅಥವಾ ಬೇರೆ ಕರೆನ್ಸಿಯ ಮೂಲಕ ಟ್ರೇಡಿಂಗ್ ಆಗ್ತಿತ್ತು. ಬಟ್ ಈಗ ರಷ್ಯಾ ಮತ್ತು US ನಡುವೆ ಮಾತುಕತೆ ಆಗಿದೆ, ಮತ್ತೆ ಡಾಲರ್ನ ಬಳಕೆ ಆಗುತ್ತೆ ಅನ್ನುವಂಥ ಒಂದು ರಿಪೋರ್ಟ್ ಇದೆ. ಆ ಒಂದು ರಿಪೋರ್ಟ್ನಿಂದ ಸಿಲ್ವರ್ ಮತ್ತು ಗೋಲ್ಡ್ನ ಪ್ರೈಸಸ್ ಇವತ್ತು ಕರೆಕ್ಟ್ ಆಯಿತು. ಚೈನಾ, ರಷ್ಯಾ, ಭಾರತದಂಥ ಲಾರ್ಜೆಸ್ಟ್ ಎಕಾನಮಿಗಳು ಡಾಲರ್ನಲ್ಲಿ ಟ್ರೇಡ್ ಮಾಡಲಿಲ್ಲ ಅಂದರೆ ಡಾಲರ್ನ ವ್ಯಾಲ್ಯೂ ಕುಸಿತ ಬರುತ್ತೆ. ಡಿಡಾಲರೈಸೇಷನ್ ಆಗ್ತದೆ ಅಂದಾಗ ಕರೆನ್ಸಿನಲ್ಲಿ ಇನ್ವೆಸ್ಟ್ ಮಾಡ್ತಿರುವಂಥ ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳು ಒಂದು ಸೇಫ್ ಅಸೆಟನ್ನು ಹುಡುಕ್ತಾರೆ. ಈ ಮುಂಚೆ ಗೋಲ್ಡ್, ಕ್ರೂಡ್ ಆಯಿಲ್ ಆ ರೀತಿಯ ಒಂದು ಸೇಫ್ ಅಸೆಟ್ ಆಗಿತ್ತು. ಬಟ್ ಈಗ ಕ್ರೂಡ್ ಆಯಿಲ್ನ ಡಿಮ್ಯಾಂಡ್ ಕಡಿಮೆ ಆಗ್ತಾ ಬರ್ತಿದೆ. ಹಾಗೆ ಇಂಡಸ್ಟ್ರಿಗಳಲ್ಲಿ ಸಿಲ್ವರ್ ಯುಟಿಲೈಸೇಷನ್ ಇನ್ಕ್ರೀಸ್ ಆಗುತ್ತೆ ಅನ್ನುವಂಥ ನ್ಯೂಸ್ ಯಾವಾಗ ಬಂತು, ಸಿಲ್ವರ್ನಲ್ಲಿ ಎಲ್ಲರೂ ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಪ್ರತಿ ಗ್ರಾಮ್ ಸಿಲ್ವರ್ ಪ್ರೈಸಸ್ $400 ಕೂಡ ರೀಚ್ ಆಗಿತ್ತು. ಬಟ್ ಅಲ್ಲಿಂದ ಆಲ್ಮೋಸ್ಟ್ 50% ಕರೆಕ್ಷನ್ ಸಿಲ್ವರ್ ಪ್ರೈಸಸ್ನಲ್ಲಿ ಬಂದಿದೆ. ವೊಲಟಾಲಿಟಿ ಕಾಣಿಸ್ತಿದೆ. ಹಾಗೆ ನ್ಯೂಸ್ ಬೇಸಿಸ್ ಮೇಲೆ ಸಿಲ್ವರ್, ಗೋಲ್ಡ್ ಪ್ರೈಸಸ್ ಟ್ರೇಡ್ ಆಗುತ್ತೆ. ಗೋಲ್ಡ್ ಸ್ಟೇಬಲ್ ಆಗಿ ಇದೆ, ಬಟ್ ಸಿಲ್ವರ್ನಲ್ಲಿ ಸಾಕಷ್ಟು ವೊಲಟಾಲಿಟಿ ಕಾಣಿಸುತ್ತೆ. ಅದೇ ರೀಸನ್ನಿಂದ ಲಂಸಮ್ ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಡಿ. ಡಿಪ್ಗಳಲ್ಲಿ ಸ್ವಲ್ಪ ETF ಬೈ ಮಾಡ್ತಾ ಹೋಗ್ಬೋದಾಗತ್ತೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಬಜಾಜ್ ಫಿನಾನ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. ನಿನ್ನೆ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇತ್ತು. ಇವತ್ತು ಕೂಡ 2.5% ಗೇನ್ ಬಜಾಜ್ ಫಿನಾನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಸಾಕಷ್ಟು ಬ್ರೋಕರೇಜ್ಗಳು ಬಜಾಜ್ ಫಿನಾನ್ಸ್ನ ಟಾರ್ಗೆಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಬಜಾಜ್ ಫಿನಾನ್ಸ್ ತಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ AI ಬಳಸ್ಕೋತೀವಿ ಅಂತ ಹೇಳಿದ್ದಾರೆ. ಇದರಿಂದ ತಮ್ಮ ಕ್ರೆಡಿಟ್ ಡಿಸಿಷನಿಂಗ್ ಇನ್ನಷ್ಟು ಇಂಪ್ರೂವ್ ಆಗುತ್ತೆ. ಕಸ್ಟಮರ್ ಎಕ್ಸ್ಪೀರಿಯನ್ಸನ್ನು ಕೂಡ AI ಮೂಲಕ ಎನ್ಹಾನ್ಸ್ ಮಾಡ್ತಾರೆ. ಕಾಸ್ಟ್ ಆಪ್ಟಿಮೈಸೇಷನ್ ಆಗುತ್ತೆ. ಸ್ಟ್ರಾಂಗ್ ಡಿಜಿಟಲ್ ಗ್ರೋತನ್ನು ಬಜಾಜ್ ಫಿನಾನ್ಸ್ ಪಡ್ಕೊಳ್ಳುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಆ ರೀಸನ್ನಿಂದ ಬಜಾಜ್ ಫಿನಾನ್ಸ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಐಶರ್ ಮೋಟಾರ್ಸ್ ಕೂಡ 1.5% ಅರೌಂಡಲ್ಲಿ ಇವತ್ತು ಗೇನ್ ಆಯಿತು. SBI ಲೈಫ್, SBI ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಸಿಪ್ಲಾ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು.
ಸೊ ಇವತ್ತು ನಿಫ್ಟಿ 50 ಆಲ್ಮೋಸ್ಟ್ 45 ಸ್ಟಾಕ್ಗಳು ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇಂಡಾಲ್ಕೋನಲ್ಲಿ 5.5% ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿ Q3 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. 2049 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 45% ಡೌನ್ ಆಗಿದೆ. ಇದಕ್ಕೆ ರೀಸನ್ ಇವರ ಸಬ್ಸಿಡರಿ ಕಂಪನಿ ನ ನೋವಿಲಿಸ್ ಏನಿದೆ ಅಲ್ಲಿ ಒಂದು ಫೈರ್ ಇನ್ಸಿಡೆಂಟ್ ಆಗಿತ್ತು. ಈ ಒಂದು ಫೈರ್ ಇನ್ಸಿಡೆಂಟ್ಸ್ನಿಂದ ಸಾಕಷ್ಟು ಲಾಸ್ ಕಂಪನಿಗೆ ಆಗಿದೆ. ಆದ್ರಿಂದ ಅವರು ಪ್ರೊವಿಷನ್ಸ್ಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಅದೇ ರೀಸನ್ ಇಂದ 14% ರೆವೆನ್ಯೂ ಗ್ರೋತ್ ಇದ್ರೂ ಕೂಡ ಪ್ರಾಫಿಟ್ಸ್ 45% ಫಾಲ್ ಆಗಿದೆ. ಸೊ ಇದು ಒನ್ ಟೈಮ್ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಆ ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ HUL ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ರಿಸಲ್ಟ್ ಅಷ್ಟೇನು ಸ್ಟ್ರಾಂಗ್ ಆಗಿ ಬಂದಿರಲಿಲ್ಲ. ಕ್ವಾಲಿಟಿ ವಾಲ್ಸ್ನ ಬಿಸ್ನೆಸ್ ಡಿಮರ್ಜರ್ನಿಂದ ಒಳ್ಳೆ ಒಂದು ಇನ್ಕಮ್ ಬಂದಿತ್ತು. ಅದರಿಂದ ಪ್ರಾಫಿಟ್ ಸಾಕಷ್ಟು ಜಂಪ್ ಆಗಿತ್ತು. ಬಟ್ ಅದನ್ನು ಬಿಟ್ಟರೆ ಪ್ರಾಫಿಟ್ನಲ್ಲಿ ಅಷ್ಟೇನು ಗ್ರೋತ್ ಇರಲಿಲ್ಲ. ಆದ್ದರಿಂದ ಸ್ಟಾಕ್ ಪ್ರೈಸ್ನಲ್ಲಿ 4.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸಾಕಷ್ಟು ಬ್ರೋಕರೇಜ್ಗಳು ಹೋಲ್ಡ್ ರೆಕಮೆಂಡೇಶನ್ ಅನ್ನು HUL ಅಲ್ಲಿ ಕೊಡ್ತಿದ್ದಾರೆ. ಹಾಗೆ ಡಿಮರ್ಜ್ ಆದಂಥ ಎಂಟಿಟಿ ಕ್ವಾಲಿಟಿ ವಾಲ್ಸ್ ಸೋಮವಾರ ಫೆಬ್ರವರಿ 16ರಿಂದ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗುತ್ತೆ. ಸೊ ಡಿಮರ್ಜರ್ ಟೈಮ್ನಲ್ಲಿ ಎಲ್ರಿಗೂ ಕೂಡ 1:1 ರೇಷನಲ್ಲಿ ಕ್ವಾಲಿಟಿ ವಾಲ್ಸ್ನ ಶೇರ್ಗಳು ಕ್ರೆಡಿಟ್ ಆಗಿರುತ್ತೆ. ಸೊ ಆ ಶೇರ್ಸ್ಗಳನ್ನು ನೀವು ಫೆಬ್ರವರಿ 16ರಿಂದ ಟ್ರೇಡ್ ಮಾಡ್ಬೋದಾಗತ್ತೆ. ಎಟರ್ನಲ್ ಅದಾನಿ ಎಂಟರ್ಪ್ರೈಸಸ್ ಕೂಡ ಇವತ್ತು 4% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ONGCಯಲ್ಲಿ ಕೂಡ 3.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ರಿಲಯನ್ಸ್ ಇಂಡಸ್ಟ್ರೀಸ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹೆವಿ ಸೆಲ್ಲಿಂಗ್ ಪ್ರೆಷರ್ ರಿಲಯನ್ಸ್ನಲ್ಲಿ ಇತ್ತು. ಬಟ್ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಗ್ತದೆ. ರಿಲಯನ್ಸ್ ಇಲ್ಲಿವರೆಗೂ ರಷ್ಯಾದಿಂದ ಚೀಪ್ ಪ್ರೈಸ್ನಲ್ಲಿ ಕ್ರೂಡ್ ಆಯಿಲ್ ಅನ್ನು ಪರ್ಚೇಸ್ ಮಾಡ್ತಿದ್ರು. ಬಟ್ ಈಗ ನೊಂದಿಗೆ ಟ್ರೇಡ್ ಡೀಲ್ ಆಗಿರೋದ್ರಿಂದ ರಷ್ಯಾದಿಂದ ಕ್ರೂಡ್ ಆಯಿಲ್ ಸಪ್ಲೈ ಸ್ಟಾಪ್ ಆಗುತ್ತೆ ಅನ್ನುವಂಥ ರಿಪೋರ್ಟ್ ಇತ್ತು. ಹಾಗೆ ಈಗೇನು ವೆನೆಜುವೆಲಾವನ್ನು ಕಂಟ್ರೋಲ್ಗೆ ತಗೊಂಡಿದ್ದಾರೆ. ವೆನೆಜುವೆಲಾನಲ್ಲಿ ಸಾಕಷ್ಟು ಆಯಿಲ್ ಸ್ಟಾಕ್ ಇದೆ. ಅದನ್ನು ಭಾರತಕ್ಕೆ ನಾವು ಸೆಲ್ ಮಾಡ್ತೀವಿ ಅಂತ ಟ್ರಂಪ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಬರ್ತಿದ್ರು. ಆ ಒಂದು ಆಯಿಲ್ ಅನ್ನು ರಿಲಯನ್ಸ್ ಪಡ್ಕೊಳ್ಳೋದಕ್ಕೆ ನ ಲೈಸೆನ್ಸ್ ಸಿಕ್ಕಿದೆ ಅನ್ನುವಂಥ ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಇನ್ನೂ ಕೂಡ ಕಂಪ್ಲೀಟ್ ಕ್ಲಾರಿಫಿಕೇಶನ್ಸ್ ಬಂದಿಲ್ಲ. ಜಸ್ಟ್ ಸೋರ್ಸಸ್ನ ಮೂಲಕ ಈ ಒಂದು ರಿಪೋರ್ಟ್ ಬಂದಿದೆ. ಹಾಗೆ ವೆನೆಜುವೆಲಾನಲ್ಲಿ ತುಂಬಾನೇ ಸ್ಟಾಕ್ ಇರೋದ್ರಿಂದ ಕಡಿಮೆ ಪ್ರೈಸ್ನಲ್ಲಿ ಅದನ್ನು ತಮ್ಮ ಪಾರ್ಟ್ನರ್ಸ್ಗಳಿಗೆ ಸೆಲ್ ಮಾಡ್ಬೋದು ಅನ್ನುವಂಥ ರಿಪೋರ್ಟ್ ಕೂಡ ಇದೆ. ಅಂದರೆ ರಷ್ಯಾದಿಂದ ರಿಲಯನ್ಸ್ ಏನು ಕ್ರೂಡ್ ಆಯಿಲ್ ಅನ್ನು ಪರ್ಚೇಸ್ ಮಾಡ್ತಿದ್ರು ಅದೇ ಪ್ರೈಸ್ನಲ್ಲಿ ಅಥವಾ ಅದಕ್ಕಿಂತ ಕಡಿಮೆ ಪ್ರೈಸ್ನಲ್ಲಿ ಆಯಿಲ್ ರಿಲಯನ್ಸ್ಗೆ ಸಿಗುವಂಥ ಚಾನ್ಸಸ್ ಇದೆ. ಸೊ ಇದು ಖಂಡಿತವಾಗ್ಲೂ ರಿಲಯನ್ಸ್ಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಯಾವ ರೀತಿಯಲ್ಲಿ ಬರುತ್ತೆ, ಹಾಗೆ ರಷ್ಯಾಗೆ ಕಂಪೇರ್ ಮಾಡಿದಾಗ ವೆನೆಜುವೆಲಾ ಆಯಿಲ್ನಿಂದ ಬರುವಂಥ ಪ್ರಾಫಿಟ್ಸ್ ಸ್ಟ್ರಾಂಗ್ ಆಗಿ ಇರುತ್ತಾ, ಅದೆಲ್ಲ ಕೂಡ ಕ್ವೆಶ್ಚನೇಬಲ್ ಆಗಿರುತ್ತೆ. ಬಟ್ ಜಸ್ಟ್ ಈ ಒಂದು ರಿಪೋರ್ಟ್ ಇದೆ. ರಿಪೋರ್ಟ್ನ ಬೇಸಿಸ್ ಮೇಲೆ ಯಾವ ರೀತಿಯಲ್ಲಿ ಸೋಮವಾರ ಸ್ಟಾಕ್ ಟ್ರೇಡ್ ಆಗುತ್ತೆ ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಓಲಾ ಎಲೆಕ್ಟ್ರಿಕ್ ತಮ್ಮ Q3 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದರೆ. ರೆವೆನ್ಯೂಸ್ 55% ಫಾಲ್ ಆಗಿದೆ. ಇಯರ್ ಆನ್ ಇಯರ್ ಲಾಸಸ್ ಸ್ವಲ್ಪ ಕಡಿಮೆ ಆಗಿದೆ. ಲಾಸ್ಟ್ ಇಯರ್ ಡಿಸೆಂಬರ್ 2024ರಲ್ಲಿ 564 ಕೋಟಿಯ ಲಾಸ್ ಬಂದಿತ್ತು. ಈಗ 487 ಕೋಟಿಯ ಲಾಸ್ ಬಂದಿದೆ. ಬಟ್ ಲಾಸ್ಟ್ ಕ್ವಾರ್ಟರ್ನಲ್ಲಿ 418 ಕೋಟಿಯ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಬಟ್ ಈ ಕ್ವಾರ್ಟರ್ನಲ್ಲಿ ಲಾಸಸ್ ಇನ್ಕ್ರೀಸ್ ಆಗ್ತದೆ. ಮೇಜರ್ ಆಗಿ ನೀವು ರೆವೆನ್ಯೂನ ಅಬ್ಸರ್ವ್ ಮಾಡಿದಾಗ ಕಳೆದ ವರ್ಷ ಒಳ್ಳೆ ಒಂದು ರೆವೆನ್ಯೂಸ್ ಜನರೇಟ್ ಆಗ್ತಿತ್ತು. ಆ ರೆವೆನ್ಯೂಸ್ ಕಂಟಿನ್ಯೂಸ್ ಆಗಿ ಈಗ ಫಾಲ್ ಆಗ್ತಾ ಬರ್ತಿದೆ. ಸೊ ಲಾಸ್ಟ್ 2 ಕ್ವಾರ್ಟರ್ಗಳಿಗೆ ಕಂಪೇರ್ ಮಾಡಿದಾಗ ರೆವೆನ್ಯೂ ಇನ್ನಷ್ಟು ಫಾಲ್ ಆಗಿದೆ. ಇದು ಸ್ವಲ್ಪ ನೆಗೆಟಿವ್ ಸೈನ್ ಆಗಿರುತ್ತೆ. ಸೊ ನ್ಯೂ ಏಜ್ ಕಂಪನಿಗಳಲ್ಲಿ ಲಾಸಸ್ ಏನೋ ಬರುತ್ತೆ, ಬಟ್ ರೆವೆನ್ಯೂನೇ ಕಡಿಮೆ ಆಗ್ತಿರೋದು ಕನ್ಸರ್ನಿಂಗ್ ಸೈನ್ ಆಗಿರುತ್ತೆ. ಹಾಗೆ ನಾವು ಸ್ಟಾಕ್ ಪ್ರೈಸನ್ನು ಅಬ್ಸರ್ವ್ ಮಾಡಿದಾಗ ಆಲ್ ಟೈಮ್ ಲೋ ಲೆವೆಲ್ನ ಅರೌಂಡಲ್ಲಿ ಈಗ ಸ್ಟಾಕ್ ಟ್ರೇಡ್ ಆಗ್ತದೆ. IPO ಪ್ರೈಸ್ಗಿಂತ ತುಂಬಾ ಕಡಿಮೆ ಪ್ರೈಸ್ನಲ್ಲಿ ಓಲಾ ಎಲೆಕ್ಟ್ರಿಕ್ ಈಗ ಟ್ರೇಡ್ ಆಗ್ತಾ ಇದೆ. HAL ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಹಾಗೆ HAL ಡಿಫೆನ್ಸ್ ಮಿನಿಸ್ಟರ್ ಕಡೆಯಿಂದ 2312 ಕೋಟಿಯ ಕಾಂಟ್ರಾಕ್ಟ್ ಅನ್ನು ಪಡ್ಕೊಂಡಿದ್ದಾರೆ. ಈ ಒಂದು ಕಾಂಟ್ರಾಕ್ಟ್ ಕಂಪನಿಗೆ ಲಾಂಗ್ ಟರ್ಮ್ನಲ್ಲಿ ಪಾಸಿಟಿವ್ ಆಗಿರುತ್ತೆ. ರೀಸೆಂಟಾಗಿ ಕಾಂಟ್ರಾಕ್ಟ್ ರಿಲೇಟೆಡ್ ಕೆಲವೊಂದಿಷ್ಟು ನೆಗೆಟಿವ್ ನ್ಯೂಸ್ಗಳು ಬಂದಿತ್ತು. ಬಟ್ ಈಗ ಮತ್ತೆ ಕಾಂಟ್ರಾಕ್ಟ್ ಸಿಕ್ಕಿರೋದು ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಮುಥೂಟ್ ಫಿನಾನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ 12% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ತಮ್ಮ Q3 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ರಿಸಲ್ಟ್ ಸ್ಟ್ರಾಂಗ್ ಆಗಿ ಬಂದಿದೆ. ಬಟ್ ಕನ್ಸರ್ನ್ ಇರೋದು ಈಗ ಗೋಲ್ಡ್ ಪ್ರೈಸಸ್ ಸ್ಟೆಬಿಲೈಸ್ ಆಗ್ತಿದೆ ಅಥವಾ ಫಾಲ್ ಆಗ್ತಿದೆ. ಸೊ ಮುಂದಿನ ಕ್ವಾರ್ಟರ್ಗಳಲ್ಲಿ ಈ ಒಂದು ಪರ್ಫಾರ್ಮೆನ್ಸ್ ರೆಪ್ಲಿಕೇಟ್ ಆಗುತ್ತಾ ಅನ್ನುವಂಥ ಕ್ವೆಶ್ಚನ್ಸನ್ನು ಸಾಕಷ್ಟು ಬ್ರೋಕರೇಜ್ಗಳು ರೈಸ್ ಮಾಡ್ತಿದ್ದಾರೆ. ಗೋಲ್ಡ್ ಪ್ರೈಸಸ್ ಹೆಚ್ಚಾಗಿ ಇದ್ದಿದ್ದರಿಂದ ಕಂಪನಿಯ ರೆವೆನ್ಯೂಸ್ ಪ್ರಾಫಿಟ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತದೆ. ಬಟ್ ಗೋಲ್ಡ್ ಪ್ರೈಸಸ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆದರೆ ಗೋಲ್ಡ್ ಲೋನ್ ಡಿಮ್ಯಾಂಡ್ ಕೂಡ ಕಡಿಮೆ ಆಗ್ಬೋದು. ಅದರಿಂದ ಪ್ರಾಫಿಟ್ಸ್ ಸಡನ್ ಆಗಿ ಫಾಲ್ ಆಗ್ಬೋದು ಅಂತ ಅನಲಿಸ್ಟ್ಗಳು ಕಾಷನ್ ಅನ್ನು ಕೊಟ್ಟಿದ್ದಾರೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಸೊ ಗೋಲ್ಡ್ ಲೋನ್ಸ್ ಸ್ಟ್ರಾಂಗ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಿದ್ದರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಮೂಮೆಂಟಮ್ ಇತ್ತು. ಈಗ ಗೋಲ್ಡ್ ಪ್ರೈಸಸ್ ಫಾಲ್ ಆಗುತ್ತೆ ಅಂದರೆ ಸ್ಟಾಕ್ನಲ್ಲಿ ಕೂಡ ನೆಗೆಟಿವ್ ಎಫೆಕ್ಟ್ ಇರುತ್ತೆ.
ಸೊ ಐಪಿಒಗಳ ವಿಚಾರಕ್ಕೆ ಬಂದಾಗ ಪ್ರಾಕ್ಟಾಲ್ ಅನಾಲಿಟಿಕ್ಸ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೆಗೆಟಿವ್ ಆಗಿದೆ. ನಿನ್ನೆ 0 ಪ್ರೀಮಿಯಂ ಇತ್ತು, ಬಟ್ ಇವತ್ತು ₹15 ನೆಗೆಟಿವ್ ಪ್ರೀಮಿಯಂ ಕಾಣಿಸ್ತಿದೆ. ಸೋಮವಾರ ಈ ಒಂದು ಐಪಿಒ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಒಂದು ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. ಸೊ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇರೋದ್ರಿಂದ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. ಐ ಫಿನಾನ್ಸ್ನಲ್ಲಿ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೆಗೆಟಿವ್ ಆಗಿದೆ. ₹3 ನೆಗೆಟಿವ್ ಪ್ರೀಮಿಯಂ ಕಾಣಿಸ್ತಿದ್ದು ಇಲ್ಲೂ ಕೂಡ ಒಂದು ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ ಅಷ್ಟಾಗಿ ಅಪ್ಲಿಕೇಶನ್ಸ್ಗಳು ಬಂದಿಲ್ಲ, ಬಟ್ ಯಾರೆಲ್ಲ ಅಪ್ಲಿಕೇಶನ್ಸನ್ನು ಹಾಕಿದರೆ ಅವರೆಲ್ಲರಿಗೂ ಕೂಡ ಅಲಾಟ್ಮೆಂಟ್ ಸಿಕ್ಕಿರುತ್ತೆ. ಹಾಗೆ ಒಂದು ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಡಿಸಿಷನ್ಸ್ಗಳನ್ನು ತಗೋಬೋದು. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.